ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಜೊತೆಗೆ ಸಾಮಾಜಿಕ ಕೆಲಸದ ವಿಚಾರದಲ್ಲೂ ಕೂಡ ಆಗಾಗ ಸದ್ದು ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನರಿಗೆ ದರ್ಶನ್ ಸಹಾಯವನ್ನ ಕೂಡ ಮಾಡಿದ್ದಾರೆ. ಈಗ ಅವರು ಸೈನಿಕರ ಬಗ್ಗೆ ಮಾತನಾಡಿದ್ದು ಆ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಲಾವಿದರು ಯಾರೇ ಕಷ್ಟ ಅಂದ್ರೂ ಕೂಡ ಅದಕ್ಕೆ ಸ್ಪಂದಿಸುವಂತಹ ವ್ಯಕ್ತಿ, ಸಾಮಾಜಿಕ ಕೆಲಸಗಳನ್ನ ಮಾಡುವಂತಹ ನಟ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್. ದರ್ಶನ್ ಅವರಿಗೆ ಗಡಿ ಕಾಯುವಂತಹ ಸೈನಿಕ ಅಂದ್ರೆ ಎಲ್ಲಿಲ್ಲದ ಗೌರವ. ಕೆಲ ದಿನಗಳ ಹಿಂದೆ ಅವರು ಸೆಕ್ಯೂರಿಟಿ ಗಾರ್ಡ್ಗೆ ಸೆಲ್ಯೂಟ್ ಅನ್ನ ಹೊಡೆದಿದ್ರು. ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಸೈನಿಕರ ಬಗ್ಗೆ ಸಂದರ್ಶನವೊಂದರಲ್ಲಿ ನಟ ದರ್ಶನ್ ಅವರು ಮಾತನಾಡಿದ್ದಾರೆ. ನಾನು ಡಮ್ಮಿ ಹೀರೋ, ರಿಯಲ್ ಹೀರೋಗಳು ಅಂತ ಹೇಳಿದ್ರೆ ಅದು ಸೈನಿಕರು ಅನ್ನುವಂತಹ ಸತ್ಯವನ್ನ ನಾವು ಒಪ್ಕೊಳ್ಬೇಕು. ನಾವು ಶಾಲೆ ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತೇವೆ. ಆದ್ರೆ ಯೋಧರು ಸೇನೆಗೆ ಹೋಗುವಾಗ ಡೆತ್ ಅಪ್ಲಿಕೇಶನ್ ಮೇಲೆ ಸಹಿಯನ್ನ ಹಾಕ್ತಾರೆ. ಸೈನಿಕರು ಅಲ್ಲಿ ಗುದ್ದಾಡೋದಕ್ಕೆ ನಾವು ಇಲ್ಲಿ ನೆಮ್ಮದಿಯಾಗಿ ಇರುವಂತದ್ದು. ಜನರಿಗೆ ಇತ್ತೀಚಿನ ದಿನಗಳಲ್ಲಿ ನೆನಪಿನ ಶಕ್ತಿ ಕಡಿಮೆ. ಬೆಳಿಗ್ಗೆ ವಿಚಾರವನ್ನ ಸಂಜೆ ಆಗೋಷ್ಟರಲ್ಲಿ ಮರೆತಿರ್ತಾರೆ. ಹೀಗಾಗಿ ಸೈನಿಕರ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಕಡಿಮೆ ಆಗ್ತಿದೆ. ನನಗೆ ಅವಕಾಶ ಸಿಕ್ಕರೆ ನಾನು ಸೈನಿಕರ ಬಗ್ಗೆ ಸಿನಿಮಾನ ಮಾಡ್ತೇನೆ. ಟ್ಯಾಂಕರ್, ಆಯುಧ ಮುಂತಾದ ವಿಚಾರದಲ್ಲಿ ಪರ್ಮಿಷನ್ ಸಿಕ್ಕಿದ್ರೆ ನಾನು ಯೋಧರ ಬಗ್ಗೆ ಸಿನಿಮಾ ಮಾಡೇ ತೀರ್ತೀನಿ ಅಂತ ಹೇಳಿ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ನಿವೃತ್ತಿ ಹೊಂದಿದ ಮೇಲೂ ಕೂಡ ಯೋಧರು ಯುದ್ಧ ಘೋಷಣೆ ಆದ್ರೆ ಯುದ್ಧಕ್ಕೆ ಹೋಗ್ತಾರೆ. ಮತ್ತೆ ಯುದ್ಧಕ್ಕೆ ಹೋಗಿ ಬಾ ಅಂತ ಹೇಳಿ ಕಳಿಸಿಕೊಡುವಂತಹ ಆ ವೀರಪುತ್ರರ ತಾಯಂದಿರಿಗೆ ಎಷ್ಟು ಗುಂಡಿಗೆ ಇರುತ್ತೋ ಅವರಿಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳಿದ್ದಾರೆ. ಹುತಾತ್ಮ ಯೋಧರ ಮುಖವನ್ನ ಕೊನೆಯದಾಗಿ ಅವರ ಪರಿವಾರದವರಿಗೆ ನೋಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಮಕ್ಕಳು ತಮ್ಮ ತಂದೆಯ ಮುಖವನ್ನ ನೋಡೋದೇ ಇಲ್ಲ. ಯೋಧರಿಗೆ ಸರಿಯಾದ ಆಹಾರ ಸಿಗುತ್ತದೆಯೋ ಅನ್ನೋದನ್ನ ಕೂಡ ನಾವು ನೋಡಬೇಕು. ಯೋಧರಿಗೆ ಅನುಕಂಪ ಬೇಕಿಲ್ಲ, ನಮ್ಮೆಲ್ಲರ ಸಹಾಯ ಪ್ರೀತಿ ಬೇಕು. ನಮ್ಮಲ್ಲಿ ನಾವು ಆರಾಮಾಗಿದ್ದೇವೆ, ಆದರೆ ಹೊರದೇಶದಲ್ಲಿ ಶಾಲೆಯ ಚಟುವಟಿಕೆಯ ಜೊತೆಗೆ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಕೂಡ ತಯಾರಿಯನ್ನ ಮಾಡ್ತಾರೆ. ಆದ್ರೆ ಇದು ನಮ್ಮಲ್ಲಿ ಇಲ್ಲ. ಯೋಧರಿಗೆ, ಯೋಧರ ಕುಟುಂಬಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡಿ ಅಂತ ಹೇಳಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ.